Well, I think... You're all hypocrites. I'm a Microsoft worker, and I do not consent to 50,000 Palestinians in Gaza have been murdered with Microsoft technology. How dare you? Shame on all of you for celebrating on their blood. ಮೈಕ್ರೋಸಾಫ್ಟ್ ಇಸ್ರೇಲ್ ನಡೆಸುವ ನರಮೇಧದಲ್ಲಿ ಭಾಗಿಯಾಗಿದೆ ಎಂದ ಅದರ ಎಂಜಿನಿಯರ್ ವಾನಿಯಾ ಅಗರ್ವಾಲ್, ನಿಮ್ಮ ತಂತ್ರಜ್ಞಾನದಿಂದ ಇಸ್ರೇಲ್ ವರ್ಣಭೇದ ನೀತಿ ಅನುಸರಿಸುತ್ತಿದೆ ಹಾಗೂ ಹತ್ಯಾಕಾಂಡ ನಡೆಸುತ್ತಿದೆ ಎಂದ ಭಾರತೀಯ ಅಮೆರಿಕನ್ ಎಂಜಿನಿಯರ್. ನಾವು ಹತ್ಯಾಕಾಂಡ ನಡೆಸುವ ಕೋಡ್ ಅನ್ನ ಬರೆಯೋದಿಲ್ಲ ಎಂದ ದಿಟ್ಟ ಟೆಕ್ಕಿ. ಸಿಇಒಗಳನ್ನೇ ವಿರೋಧಿಸಿ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದ ಯುವತಿ. ಮೈಕ್ರೋಸಾಫ್ಟ್ ಸಿಇಒ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಬರೆದ ಪತ್ರದಲ್ಲಿ ಏನೇನಿದೆ? ಫೆಲೆಸ್ತೀನ್ನಲ್ಲಿ ನರಮೇಧ ನಡೆಸುತ್ತಿರುವ ಇಸ್ರೇಲ್ ಸೈನ್ಯಕ್ಕೆ ಎಐ ತಂತ್ರಜ್ಞಾನ ಸೇವೆ ನೀಡುತ್ತಿರುವ ಮೈಕ್ರೋಸಾಫ್ಟ್ನ ನೀತಿಯನ್ನ ಖಂಡಿಸಿ ಕಂಪನಿಯ 50ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಿಇಒ ಸಹಿತ ಎಲ್ಲ ಪ್ರಮುಖರ ಎದುರೇ ಪ್ರತಿಭಟನೆ ಮಾಡಿ ಜಗತ್ತಿನ ಗಮನ ಸೆಳೆದಿದ್ದ ಭಾರತೀಯ ಅಮೆರಿಕನ್ ಎಂಜಿನಿಯರ್ ವಾನಿಯಾ ಅಗರ್ವಾಲ್ ತಾನು ಆ ಬಳಿಕ ಕಂಪನಿಗೆ ಬರೆದ ರಾಜೀನಾಮೆ ಪತ್ರವನ್ನು ಬಹಿರಂಗಪಡಿಸಿದ್ದಾರೆ. ಏಪ್ರಿಲ್ 4ರಂದು ನಡೆದ ಆ ಘಟನೆಯಲ್ಲಿ ಮೈಕ್ರೋಸಾಫ್ಟ್ನ 3 ಸಿಇಒಗಳಾದ ಸತ್ಯ ನಾದೆಲ್ಲಾ, ಬಿಲ್ ಗೇಟ್ಸ್ ಹಾಗೂ ಸ್ಟೀವ್ ಬಾಲ್ಮರ್ ಜೊತೆ ಕಂಪನಿಯ ಎಐ ವಿಭಾಗದ ಮುಖ್ಯಸ್ಥ ಮುಸ್ತಾಫಾ ಸುಲೇಮಾನ್ ಅವರ ಎದುರೇ ವಾನಿಯಾ ಹಾಗೂ ಇನ್ನೋರ್ವ ಇಂಜಿನಿಯರ್ ಇಫ್ತಿಹಾಬ್ ಅಬು ಸಾದ್ ಅವರು ಪ್ರತಿಭಟನೆ ನಡೆಸಿದ್ರು. ಕಾರ್ಯಕ್ರಮ ನಡೀತಾ ಇದ್ದಂತೆ ದಿಢೀರನೆ ಈ ಇಬ್ಬರು ಎದ್ದು ನಿಂತು ಬೊಬ್ಬೆ ಹಾಕಿ ಇಸ್ರೇಲ್ ಸೇನೆಗೆ ಸಹಕಾರ ನೀಡುವ ಮೈಕ್ರೋಸಾಫ್ಟ್ನ ನೀತಿಯನ್ನ ಖಂಡಿಸಿದ್ರು. 50,000 ಫೆಲೆಸ್ತೀನಿಯರು ಗಾಜಾದಲ್ಲಿ ಬಲಿಯಾಗೋಕೆ ಮೈಕ್ರೋಸಾಫ್ಟ್ನ ತಂತ್ರಜ್ಞಾನ ಬಳಕೆಯಾಗಿದೆ. ನಿಮಗೆಷ್ಟು ಧೈರ್ಯ? ಈಗ ಆ ಅಮಾಯಕರ ರಕ್ತದ ಮೇಲೆ ಈ ಸಂಭ್ರಮಾಚರಣೆ ಮಾಡ್ತಿರುವ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತ ವಾನಿಯಾ ಅಗರ್ವಾಲ್ ಬೊಬ್ಬೆ ಹಾಕಿದ್ರು. ಆ ಬಳಿಕ ಅವರನ್ನ ಸುರಕ್ಷತಾ ಅಧಿಕಾರಿಗಳು ಹೊರಗೆ ಎಳ್ಕೊಂಡು ಹೋದ್ರು. ವಾನಿಯಾ ಹಾಗೂ ಇಫ್ತಿಹಾಲ್ ಇಬ್ಬರನ್ನೂ ಮೈಕ್ರೋಸಾಫ್ಟ್ ಕಂಪನಿಯ ಉದ್ಯೋಗದಿಂದ ತೆಗೆದುಹಾಕಲಾಗಿದೆ. ಅವರ ನೋಟಿಸ್ ಅವಧಿಯನ್ನು ಪೂರ್ಣಗೊಳಿಸೋಕೆ ಬಿಡಲಿಲ್ಲ. ಈಗ ಸಿಇಒ ಸತ್ಯ ನಾದೆಲ್ಲಾ ಹಾಗೂ ಎಲ್ಲ ಉದ್ಯೋಗಿಗಳಿಗೆ ಬರೆದಿರುವ ಇಮೇಲ್ ನಲ್ಲಿ ವಾನಿಯಾ ಅಗರ್ವಾಲ್ ಅವರು ಮೈಕ್ರೋಸಾಫ್ಟ್ ಜನರ ಮೇಲೆ ನಿಗಾ ಇಡುವ, ಅಸ್ಪೃಶ್ಯತೆ ಆಚರಿಸುವ ಹಾಗೂ ನರಮೇಧ ನಡೆಸುವ ಡಿಜಿಟಲ್ ಆಯುಧ ಉತ್ಪಾದಕ ಕಂಪನಿ ಎಂಬ ಗಂಭೀರ ಆರೋಪ ಮಾಡಿದ್ದು, ಕಂಪನಿಯ ಎಲ್ಲ ಉದ್ಯೋಗಿಗಳು ಅಸ್ಪೃಶ್ಯತೆಗೆ ನಮ್ಮ ತಂತ್ರಜ್ಞಾನ ಬೇಡ ಎಂಬ ಮನವಿಗೆ ಸಹಿ ಹಾಕೋಕೆ ಆಗ್ರಹಿಸಿದ್ದಾರೆ. ವಾನಿಯಾ ಅವರ ಇಮೇಲ್ನ ಪೂರ್ಣ ಪಾಠ ಇಲ್ಲಿದೆ. ನಾವು ಹತ್ಯಾಕಾಂಡ ನಡೆಸುವ ಕೋಡ್ ಅನ್ನ ಬರೆಯೋದಿಲ್ಲ. ಮೈಕ್ರೋಸಾಫ್ಟ್ ಎಂಜಿನಿಯರ್ ವಾನಿಯಾ ಅಗರ್ವಾಲ್ ಅವರಿಂದ ನಾನು ಮೈಕ್ರೋಸಾಫ್ಟ್ ಅನ್ನ ಯಾಕೆ ಬಿಡ್ತಿದ್ದೇನೆ, ನಮ್ಮ ನೈತಿಕ ಜವಾಬ್ದಾರಿ ಎಂಬ ಪತ್ರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾನಿಯಾ ಮತ್ತು ಈ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ 1.5 ವರ್ಷಗಳ ಸೇವೆಯ ನಂತರ ನಾನು ಮೈಕ್ರೋಸಾಫ್ಟ್ಗೆ ವಿದಾಯ ಘೋಷಿಸೋಕೆ ನಿರ್ಧರಿಸಿದ್ದೇನೆ. ಕಂಪನಿಯಲ್ಲಿ ನನ್ನ ಕೊನೆಯ ದಿನ ಮುಂದಿನ ಶುಕ್ರವಾರ ಏಪ್ರಿಲ್ 11 ಆಗಿದೆ. ಮೈಕ್ರೋಸಾಫ್ಟ್ 50ನೇ ವಾರ್ಷಿಕೋತ್ಸವದಲ್ಲಿ ಸತ್ಯ ಅವರನ್ನ ಖಂಡಿಸಿ ಪ್ರತಿಭಟಿಸಲು ನಾನು ಎದ್ದು ನಿಂತಿದ್ದನ್ನ ನೀವು ನೋಡಿರಬಹುದು. ನಾನು ಕಂಪನಿಯನ್ನ ತೊರೆಯಲು ಯಾಕೆ ನಿರ್ಧರಿಸಿದೆ ಮತ್ತು ನಾನು ಅಲ್ಲಿ ಯಾಕೆ ಮಾತನಾಡಿದ್ದೇನೆ ಅನ್ನೋದು ಇಲ್ಲಿದೆ. ನಾವು ನರಮೇಧಕ್ಕೆ ಸಾಕ್ಷಿಯಾಗಿದ್ದೇವೆ. 1.5 ವರ್ಷದ ಹಿಂದೆ ನಾನು ಮೈಕ್ರೋಸಾಫ್ಟ್ ಸೇರ್ಕೊಂಡೆ. 1948ರಲ್ಲಿ ಪ್ರಾರಂಭವಾದ ಇಸ್ರೇಲ್ನಿಂದ ಫೆಲೆಸ್ತೀನಿಯರ ನರಮೇಧವನ್ನ ನಾನು ಆಗಲೇ ನೋಡಲು ಪ್ರಾರಂಭಿಸಿದೆ. ಇಸ್ರೇಲ್ನಿಂದ ವ್ಯಾಪಕ ಸಾಮೂಹಿಕ ಮಾನವ ಹಕ್ಕುಗಳ ಉಲ್ಲಂಘನೆಗಳ ನಡುವೆ ಹೇಳಲಾಗದ ದುಃಖವನ್ನ ನಾನು ನೋಡಿದ್ದೀನಿ. ಆಸ್ಪತ್ರೆಗಳು ಮತ್ತು ಶಾಲೆಗಳನ್ನ ಗುರಿಯಾಗಿಸಿ ಕಾರ್ಪೆಟ್ ಬಾಂಬ್ ಸ್ಫೋಟಗಳು ನಡೆದಿವೆ. ಇವುಗಳನ್ನ ನಿರಂತರವಾಗಿ ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಐಸಿಸಿ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ರೆ ಐಸಿಜೆ ಸಹಿತ ಪ್ರಮುಖ ಮಾನವ ಹಕ್ಕು ಸಂಘಟನೆಗಳು ಖಂಡಿಸಿವೆ. ಮತ್ತು ನಾನಿದನ್ನ ಬರೆಯುವಾಗ ಇಸ್ರೇಲ್ ಕದನ ವಿರಾಮವನ್ನ ಉಲ್ಲಂಘಿಸಿ ಗಾಜಾದಲ್ಲಿ ತನ್ನ ಪೂರ್ಣ ಪ್ರಮಾಣದ ನರಮೇಧವನ್ನ ಪುನರಾರಂಭಿಸಿದೆ. ಕೆಲವೇ ದಿನಗಳ ಹಿಂದೆ ಇಸ್ರೇಲ್ ಗಾಜಾದಲ್ಲಿ 15 ವೈದ್ಯಕೀಯ ಮತ್ತು ರಕ್ಷಣಾ ಸಿಬ್ಬಂದಿಯನ್ನ ಹತ್ಯೆಗೈದು ಅವರನ್ನ ಮರಳಿನಲ್ಲಿ ಹೂತು ಹಾಕುವ ಮೊದಲು ಅವರನ್ನ ಒಬ್ಬೊಬ್ಬರಾಗಿ ಕೊಂದು ಹಾಕ್ತು. ಇದೊಂದು ಭಯಾನಕ ಯುದ್ಧಾಪರಾಧ ಆಗಿದೆ. ಈ ಮಧ್ಯೆ ನಮ್ಮ ಶ್ರಮವು ಈ ನರಮೇಧಕ್ಕೆ ಸಹಕಾರ ನೀಡುತ್ತಿದೆ. ಆತ್ಮಸಾಕ್ಷಿ ಇರುವವಳಾಗಿ ಈ ಹಿಂಸಾತ್ಮಕ ಅನ್ಯಾಯದಲ್ಲಿ ಭಾಗವಹಿಸುವ ಕಂಪನಿಯ ಭಾಗವಾಗಿರೋಕೆ ನನಗೆ ಸಾಧ್ಯ ಇಲ್ಲ. ನಾವು ಸಹಕರಿಸುತ್ತಿದ್ದೇವೆ. ಹೆಚ್ಚಿನವರಂತೆ ನಾನು ಮೈಕ್ರೋಸಾಫ್ಟ್ನ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಸಂಸ್ಥೆಯನ್ನ ಹೆಚ್ಚು ಸಾಧಿಸಲು ಅಧಿಕಾರ ನೀಡುವ ಧ್ಯೇಯವನ್ನ ನಂಬಿದ್ದೇನೆ. ನಾನು ಅದರ ಮಾನವ ಹಕ್ಕುಗಳನ್ನ ಗೌರವಿಸುವ ಮತ್ತು ಉತ್ತೇಜಿಸುವ ಬದ್ಧತೆಯನ್ನ ನಂಬಿದ್ದೆ. ಮೈಕ್ರೋಸಾಫ್ಟ್ ಅನ್ನ ಲೋಕೋಪಕಾರಕ್ಕೆ ಸಮರ್ಪಿಸಲಾಗಿದೆ ಮತ್ತು ವಿಶ್ವದಾದ್ಯಂತ ಮೂಲಭೂತ ಹಕ್ಕುಗಳನ್ನು ಉತ್ತೇಜಿಸುತ್ತೆ ಅಂತ ನಾನು ನಂಬಿದ್ದೆ. ಆದರೆ ಕಳೆದ 1.5 ವರ್ಷಗಳಲ್ಲಿ ಮಿಲಿಟರಿ ಕೈಗಾರಿಕಾ ಸಂಕೀರ್ಣದಲ್ಲಿ ಮೈಕ್ರೋಸಾಫ್ಟ್ನ ಬೆಳೆಯುತ್ತಿರುವ ಪಾತ್ರದ ಕುರಿತು ನಾನು ಹೆಚ್ಚು ಜಾಗೃತಳಾಗಿದ್ದೇನೆ. ಅಸೋಸಿಯೇಟೆಡ್ ಪ್ರೆಸ್ನ ಇತ್ತೀಚಿನ ವರದಿ ಇಸ್ರೇಲ್ನ ವರ್ಣಭೇದ ನೀತಿಯನ್ನ ಮತ್ತು ಗಾಜಾದ ಫೆಲೆಸ್ತೀನಿಯರ ನರಮೇಧವನ್ನ ಜಾರಿಗೊಳಿಸುವಲ್ಲಿ ಮೈಕ್ರೋಸಾಫ್ಟ್ನ ನಿರ್ಣಾಯಕ ಪಾತ್ರವನ್ನ ಬಹಿರಂಗಪಡಿಸಿವೆ. ಲೇಖನವು ಮೈಕ್ರೋಸಾಫ್ಟ್ ಮತ್ತು ಇಸ್ರೇಲ್ನ ರಕ್ಷಣಾ ಸಚಿವಾಲಯದ ನಡುವಿನ $133 ಮಿಲಿಯನ್ ಒಪ್ಪಂದ ಅಂತ ವಿವರಿಸುತ್ತೆ. ಮೈಕ್ರೋಸಾಫ್ಟ್ ಅಜುರೆ ಮತ್ತು ಎಐ ತಂತ್ರಜ್ಞಾನ ಇಸ್ರೇಲ್ನ ಸಾಮೂಹಿಕ
ಸಾಮೂಹಿಕ ರಾಜ್ಯ ಕಣ್ಗಾವಲುಗಳನ್ನು ಹೇಗೆ ನಡೆಸ್ತಿದೆ ಮತ್ತು ಫೆಲೆಸ್ತೀನ್ ಜನರ ನಡುವೆ ಟಾರ್ಗೆಟೆಡ್ ಬಾಂಬ್ ಸ್ಫೋಟಕ್ಕೆ ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಇದಲ್ಲದೆ ಮೈಕ್ರೋಸಾಫ್ಟ್ ಎಐ ಮೂಲಕ ಇಸ್ರೇಲ್ ಸೇನೆಯ ಟಾರ್ಗೆಟ್ ಬ್ಯಾಂಕ್ ಮತ್ತು ಫೆಲೆಸ್ತೀನಿ ಜನಸಂಖ್ಯಾ ನೋಂದಾವಣಿ ಸೇರಿದಂತೆ ಸೂಕ್ಷ್ಮ ಮತ್ತು ಹೆಚ್ಚು ವರ್ಗೀಕೃತ ಯೋಜನೆಗಳಿಗೆ ಹೇಗೆ ಸಹಕಾರ ನೀಡುತ್ತೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಮೈಕ್ರೋಸಾಫ್ಟ್ ಕ್ಲೌಡ್ ಮತ್ತು ಎಐ ತಂತ್ರಜ್ಞಾನ ಇಸ್ರೇಲಿ ಮಿಲಿಟರಿಯನ್ನ ಗಾಜಾದಲ್ಲಿ ಹೆಚ್ಚು ಮಾರಕ ಮತ್ತು ವಿನಾಶಕಾರಿಯಾಗೋಕೆ ಅನುವು ಮಾಡಿಕೊಡ್ತಾ ಇದೆ. ಮೈಕ್ರೋಸಾಫ್ಟ್ನ ಅಜುರೆ ಕ್ಲೌಡ್ ತಂತ್ರಜ್ಞಾನ ಮತ್ತು ಎಐ ಬೆಳವಣಿಗೆಗಳು ಇಸ್ರೇಲ್ನ ವರ್ಣಭೇದ ಮತ್ತು ನರಮೇಧ ವ್ಯವಸ್ಥೆಗಳಿಗೆ ತಾಂತ್ರಿಕ ಬೆನ್ನೆಲುಬಾಗಿ ರೂಪುಗೊಳ್ತಿವೆ ಅನ್ನೋದು ನಿರ್ವಿವಾದ. ಮೈಕ್ರೋಸಾಫ್ಟ್ ಇಸ್ರೇಲಿ ಮಿಲಿಟರಿ ಜೊತೆ ತುಂಬಾ ಆಳ ಸಂಪರ್ಕ ಹೊಂದಿದೆ. ಇದು ನಿನ್ನೆ ಬಹಿಷ್ಕಾರ ಅಭಿಯಾನದ ಆದ್ಯತೆಯ ಬಹಿಷ್ಕಾರ ಗುರಿಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಇದೆಲ್ಲವೂ ನಮ್ಮ ತಂತ್ರಜ್ಞಾನದೊಂದಿಗೆ ನಾವು ಯಾವ ಜನರನ್ನ ಸಬಲೀಕರಣಗೊಳಿಸುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನ ಕೇಳ್ತಿದೆ. ವರ್ಣಭೇದ ನೀತಿಯನ್ನ ಜಾರಿಗೊಳಿಸುವ ದೌರ್ಜನ್ಯ ಎಸ್ಕೋರಿಗೆ ನಾವು ಸಹಕಾರ ನೀಡ್ತಿದ್ದೀವ? ನರಮೇಧ ಮಾಡುವ ಯುದ್ಧಾಪರಾಧಿಗಳಿಗೆ ಸಹಕಾರವನ್ನ ನೀಡ್ತಿದ್ದೀವ? ದುರದೃಷ್ಟವಶಾತ್ ಈ ಹೊತ್ತು ಈ ನರಮೇಧದಲ್ಲಿ ಮೈಕ್ರೋಸಾಫ್ಟ್ ಸಹಕಾರಿಯಾಗಿದೆ ಅನ್ನೋದನ್ನ ನಿರಾಕರಿಸಲಾಗದು. ಮೈಕ್ರೋಸಾಫ್ಟ್ ಡಿಜಿಟಲ್ ಶಸ್ತ್ರಾಸ್ತ್ರ ತಯಾರಕರಾಗಿದ್ದು ಅದು ಕಣ್ಗಾವಲು, ವರ್ಣಭೇದ ಮತ್ತು ನರಮೇಧಕ್ಕೆ ಸಹಕಾರವನ್ನ ನೀಡ್ತಾ ಇದೆ ಮತ್ತು ಈ ಕಂಪನಿಯಲ್ಲಿ ಕೆಲಸ ಮಾಡುವ ಮೂಲಕ ನಾವೆಲ್ಲರೂ ನರಮೇಧಕ್ಕೆ ಸಹಕರಿಸ್ತಾ ಇದ್ದೇವೆ. ನಾವು ನೇರವಾಗಿ ಎಐ ಅಥವಾ ಅಜೂರ್ನಲ್ಲಿ ಕೆಲಸ ಮಾಡದೇ ಇದ್ರೂ ಕೂಡ ನಮ್ಮ ಶ್ರಮ ಅದಕ್ಕೆ ಬೆಂಬಲವಾಗಿದೆ ಮತ್ತು ನಮ್ಮ ಕಾರ್ಪೊರೇಟ್ ಬೆಳವಣಿಗೆ ಆ ನರಮೇಧವನ್ನ ಇನ್ನಷ್ಟು ಬಲಗೊಳಿಸ್ತಾ ಇದೆ. ಇದಕ್ಕಾಗಿಯೇ ನಾನು ರಾಜೀನಾಮೆಯನ್ನು ಹಸ್ತಾಂತರಿಸುವ ಮುನ್ನ ಮೈಕ್ರೋಸಾಫ್ಟ್ ನರಮೇಧದೊಂದಿಗೆ ಸಂಬಂಧಗಳನ್ನು ಕಡಿತಗೊಳಿಸುವಂತೆ ಒತ್ತಾಯಿಸಲು ನಾನು ಈ ಪ್ರಮುಖ ಅರ್ಜಿಗೆ ಸಹಿ ಹಾಕಿದ್ದೇನೆ ಮತ್ತು ನಿಮ್ಮೆಲ್ಲರನ್ನೂ ಅದೇ ರೀತಿ ಮಾಡಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಶ್ರಮಕ್ಕೆ ಕರೆ. ಸಮಯ ಬದಲಾದಂತೆ ಇತಿಹಾಸದ ತಪ್ಪು ಬದಿಯಲ್ಲಿರುವ ಕಂಪನಿಗೆ ನನ್ನ ಸಮಯ, ಶಕ್ತಿ ಮತ್ತು ಕಾಳಜಿಯನ್ನ ನೀಡುವುದನ್ನು ಮುಂದುವರಿಸೋದು ಹೆಚ್ಚು ಹೆಚ್ಚು ಕಷ್ಟಕರವಾಗಿದೆ. ಮೈಕ್ರೋಸಾಫ್ಟ್ನಲ್ಲಿ ನನ್ನ ಕೆಲಸವನ್ನ ತೊರೆಯೋದು ನನಗೆ ಸ್ಪಷ್ಟ ಆಯ್ಕೆಯಾಗಿದೆ ಮತ್ತು ಮೈಕ್ರೋಸಾಫ್ಟ್ನಲ್ಲಿ ನನ್ನ ಕೊನೆಯ ಕೆಲವು ದಿನಗಳನ್ನ ಸತ್ಯ ಹೇಳಲು ಬಳಸೋದನ್ನ ಹೊರತುಪಡಿಸಿ ನನಗೆ ಯಾವುದೇ ಪರ್ಯಾಯ ಕಾಣ್ತಿಲ್ಲ. ಆದರೆ ಸತ್ಯನಾಡೆಲ್ಲ ಅವರ ಮಾತಿಗೆ ಅಡ್ಡಿಪಡಿಸುವ ಮೂಲಕ ಅಥವಾ ಇಂದು ಈ ಇಮೇಲ್ ಕಳಿಸುವ ಮೂಲಕ ನಾನು ಸಾಧ್ಯವಾದಷ್ಟು ಮೈಕ್ರೋಸಾಫ್ಟ್ನಲ್ಲಿ ಮಾತನಾಡಿದ್ದೇನೆ. ಮೈಕ್ರೋಸಾಫ್ಟ್ ನಾಯಕತ್ವವು ಇಸ್ರೇಲ್ನಿಂದ ಹೊರಬರಬೇಕು ಮತ್ತು ಮಾರಣಾಂತಿಕ ತಂತ್ರಜ್ಞಾನವನ್ನ ವರ್ಣಭೇದ ಮತ್ತು ನರಮೇಧಕ್ಕೆ ಮಾರಾಟ ಮಾಡುವುದನ್ನ ನಿಲ್ಲಿಸಬೇಕು. ಮೈಕ್ರೋಸಾಫ್ಟ್ ಅನ್ನ ಬಿಡೋದು ಅನೇಕರಿಗೆ ಒಂದು ಆಯ್ಕೆ ಅಲ್ಲ ಅಂತ ನನಗೆ ತಿಳಿದಿದೆ. ನೀವು ಮೈಕ್ರೋಸಾಫ್ಟ್ನಲ್ಲಿ ಕೆಲಸ ಮಾಡುವುದನ್ನ ಮುಂದುವರಿಸಬೇಕಾದ್ರೆ ಮೈಕ್ರೋಸಾಫ್ಟ್ ಅನ್ನ ತನ್ನದೇ ಆದ ಮೌಲ್ಯಗಳು ಮತ್ತು ಧ್ಯೇಯಕ್ಕೆ ಹೊಣೆಗಾರರನ್ನಾಗಿ ಮಾಡೋಕೆ ನಿಮ್ಮ ಸ್ಥಾನ, ಶಕ್ತಿ ಮತ್ತು ಸವಲತ್ತುಗಳನ್ನು ಬಳಸಲು ನಾನು ನಿಮ್ಮನ್ನ ಒತ್ತಾಯಿಸ್ತೇನೆ. ವರ್ಣಭೇದ ನೀತಿಗೆ ಅಜೂರ್ ಬಳಕೆ ಬೇಡ. ಮನವಿಗೆ ಸಹಿ ಮಾಡಿ. ನಾವು ಕೊಲ್ಲುವ ಕೋಡ್ ಬರೆಯೋದಿಲ್ಲ. ಈ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿರುವ ಇನ್ನಷ್ಟು ಮೈಕ್ರೋಸಾಫ್ಟ್ ಉದ್ಯೋಗಿಗಳಿಗೆ ನಿಮ್ಮ ಧ್ವನಿಯ ಬೆಂಬಲ ಸೇರಿಸಲು ಈ ಅಭಿಯಾನಕ್ಕೆ ಸೇರಿಕೊಳ್ಳಿ. ಮಕ್ಕಳು ಮತ್ತು ನಾಗರಿಕರನ್ನ ಗುರಿಯಾಗಿಸುವ ಶಸ್ತ್ರಾಸ್ತ್ರಗಳನ್ನ ನಿಯೋಜಿಸಲು ನಿಮ್ಮನ್ನ ಮೋಸದಿಂದ ಬಳಸಿದ್ರೆ ಈ ಜನವಿರೋಧಿ ಒಪ್ಪಂದಗಳನ್ನ ಕೈ ಬಿಡಲು ಮೈಕ್ರೋಸಾಫ್ಟ್ ನಾಯಕತ್ವವನ್ನ ಒತ್ತಾಯಿಸಿರಿ. ಧ್ವನಿ ಎತ್ತೋದನ್ನ ನಿಲ್ಲಿಸ್ತೀರಿ. ಪ್ರತಿ ಅವಕಾಶದಲ್ಲೂ ಈ ಜನವಿರೋಧಿ ಒಪ್ಪಂದಗಳನ್ನ ಕೈ ಬಿಡಲು ಕಂಪನಿಯನ್ನ ಒತ್ತಾಯಿಸಿ. ಮೇಲಿನ ಅಂಶಗಳ ಕುರಿತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂಭಾಷಣೆಗಳನ್ನ ಪ್ರಾರಂಭಿಸಿ. ಅನೇಕ ಉದ್ಯೋಗಿಗಳಿಗೆ ಈ ಬಗ್ಗೆ ತಿಳಿದಿಲ್ಲದೆ ಇರಬಹುದು. ಈ ಸಂದೇಶದ ಯಾವುದೇ ಭಾಗ ನಿಮಗೆ ಸರಿ ಕಂಡ್ರೆ ಈ ಇಮೇಲ್ ಅನ್ನ ಓದೋದ್ರಿಂದ ಪ್ರಯೋಜನ ಪಡೆಯಬಹುದಾದ ಯಾರಿಗಾದ್ರೂ ಇದನ್ನ ರವಾನಿಸಿ. ಮೈಕ್ರೋಸಾಫ್ಟ್ನ ಮಾನವ ಹಕ್ಕುಗಳ ಕುರಿತ ಹೇಳಿಕೆ ಮಾನವ ಹಕ್ಕುಗಳ ಸಂಬಂಧಿತ ಕಾಳಜಿಯನ್ನು ಎತ್ತುವ ಯಾರ ವಿರುದ್ಧ ಪ್ರತೀಕಾರವನ್ನ ನಿಷೇಧಿಸುತ್ತೆ ಅಂತ ತಿಳಿದುಕೊಂಡಿರಿ. ನನ್ನ ವಿದಾಯ ಮತ್ತು ಫೆಲೆಸ್ತೀನ್ ಸ್ವತಂತ್ರವಾಗಲಿ. ವಾನಿಯಾ ಅಗರ್ವಾಲ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.